ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ಮ ಮಾರನೇ ಇವತ್ತು ಬೇಗ ಎದ್ದಿದ್ಲ, ಯಾಕೆ ಹೇಳಿ? ಸ್ಯಾಟರ್ಡೆ ಸಂಡೇ ಹಾಗೆ, ಬೇರೆ ದಿನಗಳೆಲ್ಲ ಬೇಗ ಹೇಳಲ್ಲ ಅವಳು, ಯಾಕಂದರೆ ಸ್ಕೂಲ್ ಇರುತ್ತಲ್ವಾ. ಸೊ ಇವತ್ತು ಪೇರೆಂಟ್ ಮೀಟಿಂಗ್ ಇದೆ, ರೆಡಿ ಆಗಬೇಕು. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಪೀಸ್ಫುಲ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಒಂದು ದೋಸೆ ರೆಸಿಪಿನ ಶೇರ್ ಮಾಡ್ತೀನಿ. ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ, ಈ ಉದ್ದಿನ ದೋಸೆನ ಹೇಗೆ ಮಾಡ್ತೀವೋ ಒಂದಿಷ್ಟು ಮಿಲೆಟ್ ದೋಸೆನ ಮಾಡ್ತೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಮಿಲೆಟನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ ಇವತ್ತು ಬಾಜ್ರೆ ಅಂತ ಕರೀತಾರೆ, ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ಇದೇ ಗ್ಲಾಸ್ನ ಅಳತೆಯಲ್ಲಿ 1 ಗ್ಲಾಸ್ ಬಾಜ್ರೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾವುದೇ ಕಾಳುಗಳನ್ನು ತೆಗೆದುಕೊಳ್ಬೋದು, ರಾಗಿ, ಹಲವಾರು ಮಿಲೆಟ್ಸ್ ಬರುತ್ತೆ, ಅದನ್ನು ತೆಗೆದುಕೊಳ್ಳಿ. 1 ಗ್ಲಾಸ್ ಉದ್ದಿನಬೇಳೆ ಜೊತೆಗೆ 4 ಗ್ಲಾಸ್ ಆಗುವಷ್ಟು ದೋಸೆ ರೈಸನ್ನು ತೆಗೆದುಕೊಳ್ತೀನಿ. ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳುಗಳು, ಇದಿಷ್ಟನ್ನು ಸೋಕ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿ ಒಂದು 4ರಿಂದ 5 ಗಂಟೆ ಸೋಕ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಓವರ್ ನೈಟ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆರ್ ಯು ರೆಡಿ? ಎಸ್. ಎಲ್ಲಿಗೆ? ರಾಮಚಂದ್ರ ಯಾಮ ಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ತಾನಿಪಿನಿಗರದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರಮತಿ ನೀ ಕಾಣಿಪುದು ಪವಮಾನ ಪವಮಾನ ಪವಮಾನ. ಜಗದ ಪ್ರಾಣ ಸಂತಾರುಷಣ. ಹಶು ಆತಿತ್ತ? ಟೈಮ್ ಇಸ್ 8 o'clock. ಇವತ್ತು ಮಕ್ಕಳ PTMಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆನೆ ಮನೆ ಕೆಲಸ, ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀನಿ. ದಾರಿಯಲ್ಲಿ ಹಸ್ಬೆಂಡ್ ಕೂಡ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ಹೋಗಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ವಿಷಯ ಬಂತು, ಅದು ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅಂತ ಹೇಳಿ. ಅಮ್ಮ ಆದಮೇಲೆ ನಮ್ಮ ಜೀವನ ತುಂಬ ಬದಲಾಗುತ್ತೆ ಅಲ್ವಾ? ನಮ್ಮ ಸಂತೋಷಕ್ಕಿಂತ ಮೊದಲು ಮಕ್ಕಳ ಸಂತೋಷ ಬರುತ್ತೆ, ಮನೆಯವರ ಸಂತೋಷ ಬರುತ್ತೆ. ಅವರೆಲ್ಲದರ ಆದಮೇಲೆ ನಾವು ಅಂತ ಅಂದ್ಕೊಳ್ತೀವಿ. ಅವರ ಭವಿಷ್ಯ, ಅವರ ಓದು, ಅವರ ಆರೋಗ್ಯ ಎಲ್ಲ ಕೂಡ ನಮ್ಮ ಜವಾಬ್ದಾರಿ ಆಗಿಬಿಡತ್ತೆ. ಕಳೆದ ಕೆಲವು ದಿನಗಳಲ್ಲಿ ನನ್ನ ಜೀವನದಲ್ಲಿ ಹಲವಾರು ವಿಷಯಗಳು ಬಂದಿತ್ತು. ಮನಸ್ಸಿಗೆ ನೋವು, ಒತ್ತಡ, ಮನೆ ಕೆಲಸದ ಜವಾಬ್ದಾರಿ ಎಲ್ಲವೂ ಒಂದೇ ಸಮಯಕ್ಕೆ ಬಂದು, ಆದರೂ ನನ್ನ ಮಕ್ಕಳ ಓದಲಿ ಯಾವತ್ತೂ ನಾನು ರಾಜಿ ಮಾಡ್ಕೊಂಡಿರಲಿಲ್ಲ. ಯಾಕಂತ ಹೇಳಿದರೆ PTM ಇರಲಿ, ಪರೀಕ್ಷೆ ಇರಲಿ, ಸ್ಪರ್ಧೆ ಇರಲಿ, ಸಾಕಷ್ಟು ಕೆಲಸಗಳ ಒತ್ತಡ ಇದ್ದರೂ ಕೂಡ ಸಾಧ್ಯವಾದಷ್ಟು ಅವರ ಜೊತೆನೇ ನಾನು ಇರ್ತಾ ಇದ್ದೆ.
ಇವತ್ತು ಕೂಡ ನಾನೊಬ್ಳೆ PTMಗೆ ಬಂದಿದ್ದೇನೆ. ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಸೊ ಅವರು ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ಆದರೂ ಕೂಡ ಕೆಲವೊಮ್ಮೆ ಟೈಮ್ ಇದ್ರೆ ಅವರು ಕೂಡ ಬರ್ತಾರೆ. ಆದರೂ ಕೂಡ ಒಮ್ಮೊಮ್ಮೆ ನನ್ಗನ್ಸುತ್ತೆ, ಮೊದಲು ನಾವು ಪ್ರತಿಯೊಂದಕ್ಕೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇಲ್ಲಿಗೆ ಹೋಗಬೇಕಾದ್ರೂ ಅವರೇ ಬೇಕು, ಏನು ಕೆಲಸ ಮಾಡಬೇಕಾದ್ರೂ ಅವರನ್ನೇ ಕಾಯಬೇಕು. ಆದರೆ ಜೀವನ ನನಗೆ ಕಲಿಸಿದ್ದೇನಪ್ಪ ಅಂತ ಹೇಳಿದರೆ, ಯಾರದೇ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಕೆಲಸ ಮಾಡಬೇಕು. ಯಾಕಂತ ಹೇಳಿದರೆ ಪ್ರತಿ ಒಂದಕ್ಕೂ ಕಾಯೋದಿದೆಯಲ್ಲ, ಅದು ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಮುಂದೊಂದು ದಿನ. ಹಾಗಾಗಿ ಪ್ರತಿ ಒಂದಕ್ಕೂ ನಾವು ಡಿಪೆಂಡ್ ಆಗಿದ್ದರೆ ನಾವು ಕೆಲಸವನ್ನು ಕಲಿಯೋದಿಲ್ಲ. ಸೊ ನಮಗೆ ಮಕ್ಕಳು ಜವಾಬ್ದಾರಿ ಇತ್ತು ಅಂತ ಆದಮೇಲೆ ಕೆಲವೊಂದಕ್ಕೆ ಒಬ್ಬರಾಗಿಯೇ ಹೋರಾಡಬೇಕಾಗತ್ತೆ. ಸೊ ಇಲ್ಲ ಅಂತ ಆದರೆ ಒಬ್ರಿಗೇ ನಾವು ಡಿಪೆಂಡ್ ಆದರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ನೋವಾಗುತ್ತೆ. ಆದರೆ ನಮ್ಮ ಆತ್ಮವಿಶ್ವಾಸ ಮಾತ್ರ ಯಾವತ್ತೂ ಬೇರೆಯವರ ಮೇಲೆ ಅವಲಂಬಿತವಾಗಿರಬಾರ್ದು ಅಂತ ಹೇಳಲಿಕ್ಕೆ ಬಂದೆ. ಯಾಕಂದರೆ ನಮ್ಮ ಮಕ್ಕಳು ನಮ್ಮನ್ನೇ ನೋಡಿ ಕಲಿತಾರೆ. ಒಮ್ಮೊಮ್ಮೆ ನನಗನ್ಸುತ್ತೆ, ವಾವ್, ಎಷ್ಟೊಂದು ಜವಾಬ್ದಾರಿಗಳನ್ನು ನಾವು ನಿಭಾಯಿಸುತ್ತಿದ್ದೇವೆ ಅಂತ. ಆಗ ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೊಳ್ತೀನಿ. ಯಾಕಂದರೆ ಯಾವಾಗಲೂ ಎಲ್ಲರೂ ನಮ್ಮನ್ನು ಹೊಗಳ್ತಾರೆ ಅನ್ನೋದು ಸತ್ಯ ಅಲ್ಲ. ಕೆಲವೊಮ್ಮೆ ನಮ್ಮ ಪ್ರಯತ್ನ ಯಾರಿಗೂ ಕಾಣಿಸದೇ ಇರಬಹುದು, ಆದರೆ ನಾವು ಮಾಡುತ್ತಿರುವ ಕೆಲಸದ ಮೌಲ್ಯ ಅಂತೂ ಕಡಿಮೆ ಆಗೋದೇ ಇಲ್ಲ. ಒಂದಿನ ಪೂರ್ತಿ ಮಕ್ಕಳ ಜೊತೆ ಕಳೆಯೋದು, ಮನೆಗೆ ಬಂದು ಮತ್ತೆ ಅಡುಗೆ, ಮತ್ತೆ ಕೆಲಸ, ಮತ್ತೆ ನಾಳಿನ ತಯಾರಿ. ಕೆಲವೊಮ್ಮೆ ತುಂಬ ಆಯಾಸ ಆಗುತ್ತೆ, ಅಳಬೇಕು ಅನಿಸುತ್ತೆ, ಇನ್ನೇನಾಗಲ್ಲ ಅನಿಸೋ ಕ್ಷಣಗಳು ಕೂಡ ಬಂದಿರೋದಿತ್ತು. ಆದರೆ ಪ್ರತಿ ಸಾರಿ ನಾನು ನನ್ನ ಮನಸ್ಸಿಗೆ ಒಂದೇ ಒಂದು ಮಾತು ಕೇಳ್ಕೊಳ್ಳೋದೇನು ಗೊತ್ತಾ, ಇವತ್ತಿನ ದಿನ ನಾನು ವೇಸ್ಟ್ ಮಾಡಿಕೊಂಡ್ರೆ ನಾಳೆ ಮತ್ತೆ ಆ ದಿನ ಬೇಕಂದ್ರೂ ಕೂಡ ಬರೋದಿಲ್ಲ. ಹಾಗಂತ ಹೇಳಿ ತುಂಬ ಕಷ್ಟಪಟ್ಟು ಖುಷಿಯಾಗಿರ್ತೀನಿ ಅನ್ನೋದಲ್ಲ. ನಮಗೆ ಖುಷಿಯಾಗಿರುವಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ನಾವು ಬಲವಾಗಿರಬೇಕು ಅಂತ ಹೇಳ್ತೀನಿ. ಈ ಮಧ್ಯೆ ನಾನು ಒಂದು ಒಳ್ಳೆ ಅಭ್ಯಾಸ ಕೂಡ ಮಾಡ್ಕೊಂಡಿದ್ದೆ. ಎಷ್ಟು ಕಷ್ಟ ಬಂದರೂ ನನ್ನ ಗುರಿ ಬಿಡಬಾರ್ದು ಅನ್ನೋ ನಿರ್ಧಾರ. ಪರಿಸ್ಥಿತಿ ನಮ್ಮನ್ನು ನಿಲ್ಲಿಸ್ಬೋದು, ಆದರೆ ನಮ್ಮ ಕನಸುಗಳು ನಿಲ್ಲಿಸಬಾರ್ದು ಅನ್ನೋದು. ಈ ಮಾತು ನನ್ನಂತೆ ಸಾವಿರಾರು ಅಮ್ಮಂದ್ರಿಗೆ, ನೀವು ಕೂಡ ಒಬ್ಬರೇ ಎಲ್ಲವನ್ನ ನಿಭಾಯಿಸುತ್ತಿದ್ದರೆ ದಯವಿಟ್ಟು ನಿಮ್ಮನ್ನು ನೀವು ಕಡಿಮೆ ಅಂತ ಮಾತ್ರ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಮ ಪ್ರಯತ್ನ ನಮ್ಮ ಮಕ್ಕಳ ಭವಿಷ್ಯ ಕಟ್ಟೋದು ನಮ್ಮ ಒಂದು ಮುಖ್ಯವಾದಂತಹ ಕೆಲಸ ಅಂತ ಅಂದ್ಕೊಳ್ತೀನಿ. ಯಾಕೆ ಗೊತ್ತಾ, ನಮ್ಮನ್ನು ನಾವು ನಂಬಿಕೊಂಡ್ರೆ ಜೀವನದ ಯಾವ ಕಷ್ಟವೂ ಕೂಡ ನಮ್ಮನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಈ 30 ವರ್ಷ ಆದಮೇಲೆ ಅನಿಸುತ್ತೆ. ಸೊ ಎಲ್ಲ ಒಂದು ಜವಾಬ್ದಾರಿಗಳು ಜಾಸ್ತಿ ಆದಾಗಲೇ ಈ ರೀತಿಯೆಲ್ಲ ಬರುತ್ತೆ. ಸೊ ಅಮ್ಮಂದ್ರಿಗೆ, ಮೇಯ್ನಾಗಿ ಹೆಣ್ಮಕ್ಳಿಗೆ ಒಂದು ಚಿಕ್ಕ ಸಲಹೆ ಅಂತ ಹೇಳಿದರೆ, ಸಾಧ್ಯವಾದಷ್ಟು ಯಾರ ಮೇಲೂ ಸಂಪೂರ್ಣವಾಗಿ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತೀನಿ. ಪ್ರೀತಿ ಇರಲಿ, ಜೊತೆ ಇರಲಿ, ಕುಟುಂಬ ಇರಲಿ, ಆದರೆ ನಮ್ಮ ಮನಸ್ಸಿನ ಶಕ್ತಿ ಮಾತ್ರ ನಮ್ಮ ಕೈಯಲ್ಲೇ ಇರಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾರಿಂದಾಗಲೂ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನೋವು ಜಾಸ್ತಿ ಆಗ್ಬಿಡತ್ತೆ. ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡಿರ್ತೀನಿ, ಹೇಗೆ ಹೇಳಲಿ ಅಂತ ಗೊತ್ತಾಗಲ್ಲ. ನಮ್ಮ ಹುಡುಗಿಯರಿಗೆ ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಹಾರ್ಮೋನ್ಸಿಂದ ಮನಸ್ಸು ತುಂಬ ಸೆನ್ಸಿಟಿವ್ ಆಗಿಬಿಡುತ್ತೆ. ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದರೆ, ಸಣ್ಣ ಸಣ್ಣ ವಿಷಯಕ್ಕೂ ನಾವು ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ನಾನು ಇಷ್ಟೊಂದು ಮಾಡಿದ್ರು ಯಾರಿಗೂ ಕಾಣಿಸ್ತಾ ಇಲ್ಲ ಅನ್ನೋ ಭಾವನೆ ತುಂಬ ಜನರಿಗೆ ಬರುತ್ತೆ ಅನಿಸುತ್ತೆ. ಸೊ ನಾನು ಕೂಡ ಹಾಗೆ ಅನಿಸುತ್ತೆ. ಕೆಲವೊಮ್ಮೆ ನಾನು ಎಷ್ಟೇ ಸ್ಟ್ರಾಂಗ್ ಅಂದ್ಕೊಂಡ್ರೂ ಕೂಡ ಆ ಸಮಯದಲ್ಲಿ ಮನಸ್ಸು ತುಂಬ ವೀಕ್ ಆಗಿಬಿಡೋದು, ಅನಗತ್ಯ ಆಲೋಚನೆಗಳು ಬರೋದು. ಆದರೆ ಒಂದು ವಿಷಯ ಮಾತ್ರ ನಿಜ, ಆ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಸರಿಯಾಗಬೇಕಂದೇನಿಲ್ಲ. ಆಗ ಸಾಧ್ಯವಾದಷ್ಟು ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೆ. ಯಾಕಂದರೆ 2 ದಿನ ಕಳೆದ ಮೇಲೆ ಅದೇ ವಿಷಯ ನೆನ್ಪು ಮಾಡಿಕೊಂಡ್ರೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಯಾಕೆ ಇಷ್ಟೊಂದು ಬೇಜಾರು ಮಾಡಿಕೊಂಡೆ ಅಂತ ಅನಿಸುತ್ತೆ. ಆ ಗಿಲ್ಟ್ ನಮಗೆ ಬರಬಾರ್ದು ಅಂತ ಆದರೆ ಅದಕ್ಕಾಗಿ ಇವತ್ತು ಈ ವಿಷಯ ನಿಮ್ಮ ಜೊತೆ ಹಂಚ್ಕೊಂಡೆ ಅಷ್ಟೇ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮೇಲೆ ಸ್ವಲ್ಪ ಕರುಣೆ ಇಡೋಣ ಅಂತ ಹೇಳಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತ. ಸರಿ, ಇಷ್ಟು ಮಾತಾಡಿ ಈಗ ಮನೆಗೆ ಹೋಗಿ ಮತ್ತೆ ಸಿಂಪಲ್ ಆಗಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಇವತ್ತು ಸಂಡೇ ದಿನ ಮಾರ್ನಿಂಗ್ 7:30ಗೆ ಮನೆ ಬಿಟ್ಟಿದ್ವಿ. ಮಕ್ಕಳ ಎಕ್ಸಾಮ್ ಎಲ್ಲ ಮುಗಿಸಿ ಮನೆಗೆ ಬರಬೇಕಾದ್ರೆ 4 ಗಂಟೆ ಆಗಿತ್ತು. ಸೊ ಯಾಕಂತ ಹೇಳಿದರೆ ಇಬ್ಬರಿಗೂ ಕೂಡ ಟೈಮಿಂಗ್ಸ್ ಚೇಂಜ್ ಇತ್ತು. ಅರ್ಲಿ ಮಾರ್ನಿಂಗ್ ಅದ್ವಿನ್ಗಿತ್ತು, ನಂತರ ಮಧ್ಯಾಹ್ನ ಆರ್ನಾಗಿತ್ತು. ಸ್ಕೂಲ್ ಕೂಡ ದೂರ ಆಗ್ತಾ ಇರೋದ್ರಿಂದ ನಾನು ಅಲ್ಲೇ ಉಳ್ಕೊಳ್ಬೇಕಾಗಿತ್ತು. ಸೊ ಇಬ್ಬರಿಗೂ ಕೂಡ ನೋಡಿಕೊಂಡು ಟಿಫಿನ್ ಎಲ್ಲ ಮಾಡಿ ತೆಗೆದುಕೊಂಡು ಹೋಗಿದ್ದೆ. ಜೊತೆಗೆ ಬರಬೇಕಾದ್ರೆ ಅಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಒಮ್ಮೊಮ್ಮೆ ಈ ರೀತಿಯೆಲ್ಲ ಆಗಿರುತ್ತೆ. ಸೊ ಹಸ್ಬೆಂಡ್ ಅಂತೂ ಸಂಡೇ ಫುಲ್ ಬ್ಯುಸಿ ಆಗಿರ್ತಾರೆ.
ಇರ್ತಾರೆ. ಎಲ್ಲ ಕೂಡ ನಾನೊಬ್ಬಳೇ ಮಾಡಿದ್ದೇನೆ. ಸೊ ಮಾಡುವಾಗ ನನಗೆ ಅನಿಸಿದ್ದು ಯಾಕಂತ ಹೇಳಿದರೆ ಏನೂ ಬರಲ್ಲ, ನನಗೇನೂ ಗೊತ್ತಿಲ್ಲ, ನನಗೆ ಹೋಗಲಿಕ್ಕೆ ಆಗಲ್ಲ, ನನಗೆ ಮಾಡಲಿಕ್ಕೆ ಆಗಲ್ಲ ಅಂತ ಇದ್ದರೆ ಮಕ್ಕಳಿಗೂ ಕೂಡ ಕಷ್ಟ ಆಗೋದು. ಸೊ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಸಾಯಂಕಾಲದ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಶ್ ಆಗಿ ವೆಜಿಟೇಬಲ್ಸ್ ಎಲ್ಲ ಬಂದಿತ್ತು. ನಾನು ಯಾವಾಗಲೂ ಸಂಡೇ ದಿನವೇ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಕ್ಲೀನಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಬಟ್ ಈ ಸಾರಿ ಮಂಡೇ ಆಗಿತ್ತು. ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿ ಸೈಡಲ್ಲಿಟ್ಟು ಇವಾಗ ರಾಜ್ಮಾ ನೆನೆಸಿದ್ದಿತ್ತು. ಮಹಾರಾಷ್ಟ್ರದಲ್ಲಿ ಫೇಮಸ್ ರೆಸಿಪಿ ಇದು. ಇನ್ನು ವೆಜಿಟೇರಿಯನ್ ತಿನ್ನೋರಿಗೆ ಇದೊಂದು ಹೈ ಪ್ರೋಟೀನ್ ಅಂತ ಹೇಳ್ಬೋದು. ಇವತ್ತು ನಾನು ರಾಜ್ಮಾ ಕರಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆದಂಥ ರೆಸಿಪಿ ಇದು. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಕಾಯಿ ತುರಿ ಬಳಸ್ತಾ ಇಲ್ಲ. ಸೊ ಹಾಗೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಶೇರ್ ಮಾಡಿ ಈ ವಿಡಿಯೋ ಕೂಡ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಈ ಕಾಳುಗಳನ್ನು ಕುಕ್ಕರಲ್ಲಿ ಒಂದು 3-4 ವಿಸಿಲನ್ನು ತೆಗೆದುಕೊಂಡಿದ್ದೀನಿ. ಯಾವುದೇ ಕಾಳುಗಳನ್ನಾದರೂ ಕೂಡ ಒಮ್ಮೆ ನೆನೆಸಿ ಸೋಕ್ ಮಾಡಿ ಇಟ್ಕೊಂಡ್ರೆ ಯಾವಾಗಲಾದರೂ ಒಮ್ಮೆ ಕುಕ್ಕರಲ್ಲಿ ಹಾಕಿದರೆ ಈಸಿಯಾಗಿ ರೆಸಿಪಿನ ಮಾಡ್ಬೋದು. ಸೊ ಇವಾಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಜೀರಿಗೆ, ಹಾಗೆ ನಾನಿಲ್ಲಿ ಒಣಮೆಣಸನ್ನು ಹಾಕಿದ್ದೀನಿ ಒಗ್ಗರಣೆಗೆ. ಇನ್ನು ಯಾಲಕ್ಕಿ ಕೂಡ ಹಾಕಿದ್ದೀನಿ ಸೊ ಫ್ಲೇವರ್ಗೆ. ಹಾಗೆ ಈರುಳ್ಳಿಯನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ತೀನಿ. ಆವಾಗಲೇ ಹೇಳಿದಾಗೆ ಕಾಯಿ ತುರಿ ಬಳಸ್ತಾ ಇಲ್ಲ. ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಹಸಿಮೆಣಸು, ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇಲ್ಲ ಅಂತಾದರೆ ಮಿಕ್ಸಿಯಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೆ ಸ್ವಲ್ಪ ಟೊಮೆಟೊ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೊಮೆಟೊ ಬಾಯ್ಲ್ ಆಗಿಬಿಡುತ್ತೆ. ಖಾರಕ್ಕೆ ಅಚ್ಚ ಖಾರದ ಪೌಡರ್, ಧನಿಯಾ ಪೌಡರ್, ಹಾಗೆ ಜೀರಾ ಪೌಡರ್, ಸೊ ಇವಿಷ್ಟನ್ನು ಹಾಕಿದ್ದೇನೆ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ನಾನು ಬೇಯಿಸ್ಕೊಂಡಿರುವಂತಹ ರಾಜ್ಮಾ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೇನೆ. ತುಂಬಾ ಹೆಲ್ದಿ ಇದು. ಸೊ ಹಾಗೆ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ರಾತ್ರಿ ಸ್ವಲ್ಪ ಅನ್ನ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಅನ್ನ ಕೂಡ ಮಾಡಿದ್ದೆ. ಸೊ ನೋಡಿದ್ರಲ್ಲ, ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರಾಜ್ಮಾ ಕರಿ ಕೂಡ ರೆಡಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ? ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.